ಇನ್ನು ಮತ್ತೊಂದು ಕಡೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಲಾರಿ ಮಾಲೀಕರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಈಗ ಈ ಲಾರಿ ಮಾಲೀಕರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ. ಲಾರಿ ಮಾಲೀಕರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಪಡಿತರ ಸಾಗಾಣಿಕೆ ವೆಚ್ಚ 244 ಕೋಟಿ ರೂಪಾಯಿಯನ್ನ ಸರ್ಕಾರ ಪಾವತಿಸಿದೆ. ಪಡಿತರ ಸಾಗಿಸಿದ್ದ ವೆಚ್ಚವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಫೆಬ್ರವರಿಯಿಂದ ಮೇ ತಿಂಗಳವರೆಗಿನ ಸಾಗಾಣಿಕೆಯ ವೆಚ್ಚ ಇದು. ಸೊ ಹಾಗಾಗಿ ಲಾರಿ ಮಾಲೀಕರ ಸಂಘ ಈ ಮುಷ್ಕರವನ್ನ ವಾಪಸ್ ಪಡ್ಕೊಂಡಿದೆ. ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡುವಂತ ಲಾರಿಗಳನ್ನ ಮುಷ್ಕರ ಮಾಡಲಾಗ್ತಾ ಇತ್ತು, ಅದಕ್ಕೆ ಬ್ರೇಕ್ ಕೊಡಲಾಗಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಇವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ, ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಹೀಗನ್ನುವಂತ ಆಗ್ರಹ ಕೇಳಿ ಬರ್ತಾ ಇತ್ತು. ಸೊ ಈಗ ಸರ್ಕಾರ ಇವರ ಒಂದು ಮುಷ್ಕರಕ್ಕೆ ಮಣಿದಂತೆ 244 ಕೋಟಿ ರೂಪಾಯಿಯನ್ನ ಸರ್ಕಾರ ಪಾವತಿಸಿದೆ. ಈಗ ಬಾಕಿ ಉಳಿಸ್ಕೊಂಡಿದ್ದಂಥ ಹಣವನ್ನ ಬಿಡುಗಡೆ ಮಾಡಿದೆ. ಸೊ ಒಂದು ಹಂತದಲ್ಲಿ ಇವರಿಗೆ ಒಂದು ಜಯ ಸಿಕ್ಕಂತಾಗಿದೆ. ಪಡಿತರ ಸಾಗಿಸಿದ್ದ ವೆಚ್ಚವನ್ನ ಬಿಡುಗಡೆ ಮಾಡಿರಲಿಲ್ಲ ಸರ್ಕಾರ, ಬಾಕಿ ಉಳಿಸ್ಕೊಂಡಿತ್ತು. ಬಾಕಿ ಉಳಿಸ್ಕೊಂಡಿರೋದ್ರಲ್ಲಿ 244 ಕೋಟಿ ರೂಪಾಯಿ ಹಣವನ್ನ ಈಗ ಸರ್ಕಾರ ಬಿಡುಗಡೆ ಮಾಡಿದೆ. ಫೆಬ್ರವರಿ ತಿಂಗಳಿನಿಂದ ಮೇ ತಿಂಗಳ ತನಕ ಏನೇನು ಸಾಗಾಣಿಕೆ ವೆಚ್ಚ ಆಗಿತ್ತು ಅದನ್ನ ಭರಿಸಲಾಗಿದೆ ಈಗ ಸರ್ಕಾರದಿಂದಾಗಿ. ಸೊ ಲಾರಿ ಮುಷ್ಕರವನ್ನ ನಡೆಸಲಾಗ್ತಾ ಇತ್ತಲ್ಲ ಇದೇ ಬೇಡಿಕೆಯಿಂದಾಗಿ. ಸೊ ಬೇಡಿಕೆ ಈಡೇರಿದ ನಂತರ ಈ ಮುಷ್ಕರವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಲಾರಿ ಮಾಲೀಕರ ಸಂಘದ ವತಿಯಿಂದ. ಅನ್ನಭಾಗ್ಯ ಅಕ್ಕಿಯನ್ನ ಸಪ್ಲೈ ಮಾಡುವಂತ ಒಂದು ಲಾರಿಗೆ ಬಾಕಿ ಕೊಟ್ಟಿಲ್ಲ ಅಂತ ಫೆಬ್ರವರಿಯಿಂದ ಮೇ ತಿಂಗಳ ತನಕ ವೆಚ್ಚವನ್ನ ಭರಿಸಿಲ್ಲ, ಬಾಕಿ ಉಳಿಸ್ಕೊಂಡಿದೆ ಅಂತ ಹೇಳಿ ಲಾರಿ ಮಾಲೀಕರ ಸಂಘ ಪ್ರತಿಭಟನೆಯನ್ನ ಮಾಡಿತ್ತು, ಮುಷ್ಕರವನ್ನ ಮಾಡಿತ್ತು. ಲಾರಿಯನ್ನ ಸ್ಥಳದಿಂದ ನಾವು ತೆಗೆಯಲ್ಲ ಅಂತ ಹೇಳಿ ನಿಂತಲ್ಲೇ ನಿಂತುಬಿಟ್ಟಿತ್ತು ಲಾರಿ. ಸೊ ಈ ಮುಷ್ಕರಕ್ಕೆ ಸರ್ಕಾರ ಮಣಿದಂತೆ ಫೆಬ್ರವರಿಯಿಂದ ಮೇ ತಿಂಗಳಿನ ವೆಚ್ಚ ಸುಮಾರು 244 ಕೋಟಿ ರೂಪಾಯಿನ ಸರ್ಕಾರ ಈಗ ಬಿಡುಗಡೆ ಮಾಡಿದೆ. ಹಾಗಾಗಿ ಲಾರಿ ಮುಷ್ಕರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಫೋನ್ ಸಂಪರ್ಕದಲ್ಲಿ. ವರ್ಷಿತಾ, ಸುಮಾರು 3 ತಿಂಗಳಿಂದ ಆಲ್ಮೋಸ್ಟ್ 3 ತಿಂಗಳಿಂದ ಉಳಿಸ್ಕೊಂಡಿದ್ದಂತಹ ವೆಚ್ಚವನ್ನ ಈಗ ಸರ್ಕಾರ ಭರಿಸಿದೆ. ಸೊ ಹಾಗಾಗಿ ಪ್ರತಿಭಟನೆಯನ್ನ ಕೈ ಬಿಟ್ರಾ ಅಂತ ಈಗ ಕಂಪ್ಲೀಟ್? ಎಸ್ ಶರತ್, ನಿನ್ನೆಯಿಂದ ಕೂಡ ಲಾರಿ ಮುಷ್ಕರವನ್ನ ಜಾರಿಯಾಗಿತ್ತು. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಅಂದ್ರೆ ಈ ಒಂದು 3 ತಿಂಗಳಿಂದ ನಮ್ಮ ಹಣವನ್ನ ಏನ್ ಇಟ್ಕೊಂಡಿದ್ದೀರಾ ಆ ಹಣವನ್ನ ಬಿಡುಗಡೆ ಮಾಡಬೇಕು, ಸರಿಸುಮಾರಾಗಿ 250 ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಕೂಡ ಇಟ್ಟಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕೂಡ ಈ ಬೇಡಿಕೆಗಳನ್ನ ಕೇಳದೆ ಇರುವಂತಹ ಸಂದರ್ಭದಲ್ಲಿ ನಿನ್ನೆಯಿಂದ ಕೂಡ ಲಾರಿ ಮುಷ್ಕರವನ್ನ ಮಾಡ್ಲಿಕ್ಕೆ ತಯಾರಾಗಿದ್ರು. ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಏನ್ ಸಂಬಂಧಪಟ್ಟ ಹಾಗೆ ಅವರು ಲೋಡ್ಗಳನ್ನ ತಗೊಂಡು ಹೋಗೋದಾಗಿರ್ಬೋದು ಅಥವಾ ಸಾಗಾಟ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಬಹು ಮುಖ್ಯವಾಗಿ ಈ ಒಂದು ಲಾರಿಗಳು ಬೇಕಾಗುತ್ತೆ. ಹಾಗಾಗಿ ಈಗ ನಿನ್ನೆಯಿಂದ ಕೂಡ ಬಂದ್ ಆದಂತಹ ಕಾರಣಕ್ಕೆ ಸರ್ಕಾರಕ್ಕೂ ಕೂಡ ಈಗ ಬಿಸಿ ಮುಟ್ಟಿರುವಂತದ್ದು. ಹಾಗಾಗಿ ಲಾರಿ ಮಾಲೀಕರ ಒಂದು ಕೂಗಿಗೆ ಈಗ ವರ್ಷಿತಾ ಹೋಲ್ಡಲ್ಲಿ ಷಣ್ಮುಗಪ್ಪನವರು ಮಾತಾಡ್ತಾ ಇದ್ದಾರೆ, ಲೈವ್ ನೋಡ್ಕೊಂಬರೋಣ ಬನ್ನಿ. ಎಲ್ಲಾ ಡೆಪ್ಟಿ ಕಮಿಷನರ್ ಥ್ರೂ ಇವತ್ತು ಸಾಯಂಕಾಲದಿಂದನೇ ಶುರುವಾಗಿದೆ. ವಿತಿನ್ 48 ಅವರ್ಸ್ ಅಲ್ಲಿ ಎಲ್ಲಾ ಲಾರಿ ಮಾಲೀಕರಿಗೆ ಹಣ ಸಿಕ್ಕುತ್ತೆ. ಇದರಿಂದ ಯಾರು ನೀವು ಗೊಂದಲ ಆಗೋದು ಬೇಡ. ಅದೇ ತರ ಎಫ್ಡಿ ಮಾಡಿದ್ದ ಅಮೌಂಟ್ 26 ಕೋಟಿ 4 ದಿನದ ಒಳಗಡೆ ಅದು ಅವರವರಿಗೆ ಹಣ ಸೇರಿಸಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಹೇಳಿದ್ದಾರೆ. ಅದರಿಂದ ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ. ರಾಜ್ಯ ಮಟ್ಟದಲ್ಲಿರತಕ್ಕಂಥ ಲಾರಿ ಮಾಲೀಕರು, ಅದೇ ತರ ಎಲ್ಲ ಪ್ರಿಂಟ್ ಅಂಡ್ ಮೀಡಿಯಾದವರು ಬಹಳ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆದ್ರಿಂದ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀವಿ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸೆಕ್ರೆಟರಿ ಸಾಹೇಬರಿಗೆ, ಮುನಿಯಪ್ಪ ಸಾಹೇಬರಿಗೆ ಎಲ್ಲರಿಗೂ ಬಹಳ ದೊಡ್ಡ ಧನ್ಯವಾದಗಳು. ಮುನಿಯಪ್ಪ ಅವರು ಮಂತ್ರಿಗಳು ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ತಗೊಂಡಿದ್ದಕ್ಕೆ ಅವ್ರಿಗೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಲಾರಿ ಮಾಲೀಕರು ಕೂಡಲೇ ಇವತ್ತಿಂದನೇ ಅವರವರು ಕೂಡಲೇ ಡಿಬ್ಬಾಗ ಹೋಗಿ ರೇಷನ್ ಅಂಗಡಿಗೆ ಹೋಗಬೇಕಾಯ್ತು. ಮೆಟೀರಿಯಲ್ ಕಂಪ್ಲೀಟ್ ಅಕ್ಕಿ, ರಾಗಿ, ಗೋಧಿ ರಿಲೀಸ್ ಮಾಡಬೇಕಂತ, ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಲಾರಿ ಮಾಲೀಕರು ಒಗ್ಗಟ್ಟ ಇದ್ರೆ ಏನ್ ಬೇಕಾದ್ರೆ ಸಾಧಿಸಬಹುದು ಎಂಬುದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಲಾರಿ ಮಾಲೀಕರೇ, ಕಷ್ಟ ಬಂದಾಗ ನಾವು ಸರ್ಕಾರನ ಕೇಳಬೇಕಾಯ್ತು, ನಮ್ದು ಡ್ಯೂಟಿ. ನಾವೇನು ಮುಷ್ಕರ ಮಾಡೋದೇ ನಮ್ದು ಇಲ್ಲ, ಅದು ಯಾವ ಸರ್ಕಾರನ ಆಗಲಿ. ಆದ್ರಿಂದ ಇದಕ್ಕೆ ಇವತ್ತು ಒಂದು ಬಹಳ ದೊಡ್ಡ ಸಂತೋಷ ಸುದ್ದಿ. ಹಳೆ ಪೇಮೆಂಟ್ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಕೂಡ ಕಾರ್ಯದರ್ಶಿ ಸಾಹೇಬರು ಡಿಸ್ಕಷನ್ ಮಾಡಿ ತೀರ್ಮಾನ ತಗೋ ಅಂತ ಹೇಳಿದರೆ, ಅದರಿಂದ ಕಾರ್ಯದರ್ಶಿ ಸಾಹೇಬರಿಗೆ, ಜೈನ್ ಸಾಹೇಬರಿಗೆ ಬಹಳ ದೊಡ್ಡ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.
ಇದು ಷಣ್ಮುಗಪ್ಪನವರು ಹೇಳಿದ್ದು. ಥ್ಯಾಂಕ್ ಯು ವರ್ಷಿತಾ, ಹಾಗೆ ಡೀಟೇಲ್ಸ್ಗಾಗಿ.